ನೋಡಿ, ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಮಾಡಾದ ನಂತರ ಸಿದ್ದರಾಮಯ್ಯನವರಿಗೆ ನನ್ನ ರಾಜಕೀಯ ಮುಗೀತು ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ. ಯಾಕೆ ಅಂತ ಹೇಳ್ತೀನಿ. ಯಾರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಾರೋ, ಏನು ವಿಧಾನಸಭೆಗೆ ನಡೆಯುವಂಥ ಚುನಾವಣೆ ಸಂದರ್ಭದಲ್ಲಿ ಒಂದು ವೇಳೆ ಕಾಂಗ್ರೆಸ್ಸಿಗೆ ಬಹುಮತ ಬಂತು ಅಂದರೆ ಅಧ್ಯಕ್ಷರಾಗಿರೋರೇ ಮುಖ್ಯಮಂತ್ರಿ ಆಗ್ತಾರೆ. ಅದು ಕಾಂಗ್ರೆಸ್ನಲ್ಲಿರುವಂಥ ವಾಡಿಕೆ. 1999ರಲ್ಲಿ ನೋಡಿ, ನೀವು ಚುನಾವಣೆಗಿಂತ ಮೊದಲು ಎಸ್ ಎಂ ಕೃಷ್ಣ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರೋ ಕಾಂಗ್ರೆಸ್ 132 ಸೀಟ್ ಗೆಲ್ತು, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದರು. 2013ರಲ್ಲೂ ಕೂಡ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದರು. ಅವರು ಕೊರಟಗೆರೆನಲ್ಲಿ ಸೋಲಿಲ್ಲ ಅಂತಂದರೆ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾಯಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ಸಿಗೆ ಏನಾದ್ರು ಬಹುಮತ ಬಂತಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನು ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರನ್ನು ಸೋಲಿಸೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯವ್ರಿಗೆ ಗೊತ್ತು. ಹಾಗಾಗಿ ಏನಾದ್ರು ಈ ಥರದೊಂದು ತಗಾದೆ ಖ್ಯಾತಿಯನ್ನು ತೆಗಿತಾ ಇರ್ತಾರೆ. ಅದು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಇರುವಂಥ ಒಂದು ಶೀತಲ ಸಮರ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಆಶ್ಚರ್ಯ ಆಗಿರೋದು ಏನು ಅಂತಂದರೆ, ಸಿದ್ದರಾಮಯ್ಯನವರಿಗೆ ಭಾರತೀಯ ಜನತಾ ಪಕ್ಷದ ದಿಲ್ಲಿ ಮೂಲಗಳು ಹೆಂಗೆ ಗೊತ್ತಾಗ್ತಾಯಿದೆ, ಯಾವಾಗ ಸಂಪರ್ಕ ಸಾಧಿಸಿದ್ರು ಅನ್ನೋದು ನನಗೆ ಅನುಮಾನ ಕಟ್ತಾ ಇದೆ. ಯಾಕಂದರೆ ನಮ್ಮ ಪಕ್ಷದಲ್ಲಿ ನಮ್ಮ ಕೇಂದ್ರದ ನಾಯಕರ ಜೊತೆ, ಮೋದಿಯವ್ರ ಜೊತೆ, ಅಮಿತ್ ಶಾ ಅವ್ರ ಜೊತೆ, ಜೆ ಪಿ ನಡ್ಡಾ ಅವ್ರ ಜೊತೆ ಇವರು ಸಿದ್ದರಾಮಯ್ಯನವರು ಆ ಮೂಲದಿಂದಲೇ ಇವರು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ಅಂತಂದರೆ, ಇವಾಗ ಏನೋ ಡಿ ಕೆ ಶಿವಕುಮಾರ್ ಅವರು ಇರೋವರೆಗೂ ನನಗೆ ಆ ಮುಖ್ಯಮಂತ್ರಿ ಸ್ಥಾನ ಮತ್ತೆ ಸಿಗೋಕ್ಕೆ ಸಾಧ್ಯ ಇಲ್ಲ, ಅಟ್ಲೀಸ್ಟ್ BJP ಜೊತೆ ಕೈ ಜೋಡಿಸೋಣ ಅಂತೇಳಿ ಉದ್ದೇಶದಿಂದ ನಮ್ಮ ಕೇಂದ್ರದ ನಾಯಕತ್ವ ಜೊತೆ ಅವರ ಸಂಪರ್ಕದಲ್ಲಿರುವಂತಹ ಗುಮಾನಿ ನನಗಂತೂ ಕಾಡ್ತಾ ಇದೆ.